ಈಗ ಕುಂಭಮೇಳ ನಡೆದದಂತ ನಿಮಗೆಲ್ಲ ಗೊತ್ತದಲ್ಲ. ಅದರದ ಪೌರಾಣಿಕ ಹಿನ್ನೆಲೆಯನ್ನು ಹೇಳುವಂಥ ಕಥೆ ಇವತ್ತು ನಾನು ಹೇಳ್ತೇನೆ. ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ನೀವು ಕಥೆ ಕೇಳ್ರಿ, ಒಂದು ಲೈಕ್ ಕೊಡ್ರಿ. ನಿಮಗೆ ಎಂಥ ಕಥೆ ಕೇಳಬೇಕು ಅನ್ನೋದನ್ನು ಒಂದು ಕಾಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿರಿ. ಅದನ್ನು ಮಾತ್ರ ಮರಿಬೇಡ್ರಿ. ಈಗ ನಿಮಗೆ ಪೌರಾಣಿಕ ಆಧಾರದ ಮೇಲೆ ಹೇಳಬೇಕಂದ್ರೆ, ಭಾಗವತ ಪುರಾಣದ ಪ್ರಕಾರ ಹೇಳಬೇಕಂದ್ರೆ, ದೇವತೆ ಮತ್ತು ರಾಕ್ಷಸರ ನಡುವೆ ಯುದ್ಧ ನಡೆದಿತ್ತು. ಆ ಯುದ್ಧಕ್ಕಿಂತ ಮೊದಲು ಇಂದ್ರಗೆ ದುರ್ವಾಸ ಮುನಿಯಿಂದ ಒಂದು ಶಾಪ ಇತ್ತು. ಏನಂದ್ರೆ, ಇಂದ್ರ, ನೀನು ಮತ್ತು ದೇವತೆಗಳಿಗೆ ಶಕ್ತಿ ನಿಮ್ದು ಕಡಿಮೆ ಆಗ್ತದೆ, ನೀವು ನಿಮ್ಮ ರಾಜ್ಯನ ಸೋಲ್ತೀರಿ ಅಂಥೇಳಿ. ಅದು ಕಾರಣನೋ ಏನೋ ಅನ್ನೋ ಹಂಗೆ ಏನಾತಂದ್ರೆ ದೇವತೆಗಳು ಸೋತರು. ರಾಕ್ಷಸ ರಾಜ ಬಲಿಚಕ್ರವರ್ತಿ ಗೆದ್ದ. ಆಮೇಲೆ ಸ್ವರ್ಗದಾಗ ಬಲಿಚಕ್ರವರ್ತಿ ಬಂದ. ಹಂಗೆ ಎಲ್ಲ ರಾಕ್ಷಸರು ಬರ್ಲಿಕ್ಕೆ ಶುರು ಮಾಡಿದರು. ಆವಾಗ ಸ್ವರ್ಗದಾಗ ಅಮೃತ ಇತ್ತಲ್ರಿ, ಅದೆಲ್ಲಿ ರಾಕ್ಷಸರ ಪಾಲಾಗ್ತದೋ ಅಂಥೇಳಿ ವಿಷ್ಣು ಏನು ಮಾಡ್ದ ಅಂದ್ರೆ, ಮೋಹಿನಿ ವೇಷ ಹಾಕ್ಕೊಂಡು ಆ ರಾಕ್ಷಸರಿಗೆ ಫಸಕಿ ಹಾಕಿ ಆ ಕುಂಭವನ್ನು ಅಂದ್ರೆ ಅಮೃತ ಕಲಶವನ್ನು, ಅಂದರೆ ಕಲಶಕ್ಕೆ ಕುಂಭ ಅಂಥೇಳಿ ಸಂಸ್ಕೃತದಾಗ ಅಂತಾರ್ರಿ, ಆ ಕುಂಭವನ್ನು ಗಡಿಬಿಡಿಯಿಂದ ತೊಗೊಂಡು ಹೋಗ್ಲಿಕತ್ತಿದ್ದ. ಅವು ತೊಗೊಂಡು ಹೋಗೋತ್ನ್ಯಾಗ ಒಂದು 4 ಕಡೆ ಸ್ವಲ್ಪ ಅಮೃತ ಚೆಲ್ತು. ಆ ಅಮೃತ ಎಲ್ಲೆಲ್ಲಿ ಚೆಲ್ಲೇದಲ್ರಿ, ಅದ 4 ಜಾಗದಾಗ ನಾವೇನು ಮಾಡ್ತೇವೆ ಅಂದ್ರೆ ಕುಂಭಮೇಳವನ್ನು ನಡೆಸ್ತೇವೆ. ಎಲ್ಲೆಲ್ಲಿ ಅಂದ್ರೆ ಪ್ರಯಾಗರಾಜ್ನಾಗ ನಡೆಸ್ತೀವಿ, ಹರಿದ್ವಾರದಾಗ ನಡೆಸ್ತೀವಿ, ನಾಶಿಕ್ದಾಗ ನಡೆಸ್ತೀವಿ, ಉಜ್ಜಯಿನಿ ಒಳಗೆ ನಡೆಸ್ತೀವಿ. ಹಿಂಗೆ ಅಲ್ಲಿ ಕುಂಭಮೇಳಗಳು ನಡೀತಾವೆ. ಆ ಕುಂಭಮೇಳ ನಡೆಯುವಂಥ ಜಾಗದಲ್ಲಿ ಹರಿಯುವಂಥ ನದಿಗಳು ಪವಿತ್ರ ನದಿಗಳು ಅಂಥೇಳಿ ನಮ್ಮ ಭಕ್ತರಿಂದ ಏನು ಮಾಡ್ತಂದ್ರೆ, ಭಕ್ತಾದಿಗಳು ಇರ್ತಾರಲ್ಲ, ಹೋಗಿ ಅಮೃತ ಸ್ನಾನ ಮಾಡಿ ನಮ್ಮ ಪಾಪೆಲ್ಲ ಹೋಗ್ಯದ ಅಂಥೇಳಿ ಸ್ನಾನ ಮುಗಿಸ್ಕೊಂಡು ಬರ್ತಾರೆ. ಇನ್ನು ಸ್ಕಂದ ಪುರಾಣದ ಪ್ರಕಾರ ಹೇಳ್ಬೇಕಂದ್ರೆ, ಸಮುದ್ರ ಮಂಥನ ನಡೆದಿತ್ತಲ್ರಿ. ಅಂದ್ರೆ ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು ಸಮುದ್ರನ ಕಡಿಲಿಕತ್ತಿದ್ರು. ಆ ಸಮುದ್ರ ಕಡಿಯೋತ್ನಾಗ ಏನಾತಂದ್ರೆ 14 ರತ್ನಗಳು ಬಂದು ಅದರಿಂದ ಸಮುದ್ರದಿಂದ ಹೊರಗೆ ಬಂದು. ಏನು, ಲಕ್ಷ್ಮಿ ಬಂತು, ಕಾಮಧೇನು ಬಂತು, ಐರಾವತ ಬಂತು, ಕಲ್ಪವೃಕ್ಷ ಬಂತು, ವಿಷ ಬಂತು, ಮತ್ತು ಧನ್ವಂತರಿ ಬಂದರು. ಧನ್ವಂತರಿ ಜೋಡಿನ ಅಮೃತ ಕಲಶ ತೊಗೊಂಡು ಬಂದರು. ಅಮೃತ ಕಲಶ ಬಂದ ಮೇಲೆ ಅದು ಎಲ್ಲಿ ಮತ್ತು ರಾಕ್ಷಸರಿಗೆ ಸಿಗ್ತದೋ ಅಂಥೇಳಿ ಇಂದ್ರನ ಮಗ ಜಯಂತ ಅಂತ ಒಬ್ಬಿದ್ದ. ಆವ ಏನು ಮಾಡಿದ ಅಂದ್ರೆ, ಆ ಅಮೃತದ ಕಲಶವನ್ನು ತಗೊಂಡು ಓಡ್ಲಿಕ್ಕೆ ಶುರು ಮಾಡಿದ. ಓಡಿದ 12 ದಿವಸ ಓಡಿದ. ಈಗ ದೇವತೆಗಳ 1 ದಿವಸ ಅಂದ್ರೆ ನಮ್ಮ ಸಾಮಾನ್ಯ ಮನುಷ್ಯರು 1 ವರ್ಷ ಅಂತ ಹೇಳ್ತಾರೆ ರೀ. ಆ ಪ್ರಕಾರ ಹೇಳೋದಾದ್ರೆ ಆ ಜಯಂತಿದ್ದ ನಾವೇನು ಮಾಡಿದ ಅಂದ್ರೆ 12 ವರ್ಷ ಓಡಿದ. ಆ 12 ವರ್ಷ ಓಡುವಾಗ ಅವನ ಹಿಂದೆ ಅವನಿಗೆ ಸಹಾಯ ಮಾಡಲಿಕ್ಕೆ ಗುರು, ಸೂರ್ಯ, ಚಂದ್ರರು ಸಹಿತ ಓಡಿದರು. ಆಗ ಓಡುವಾಗ ಒಂದು 4 ಕಡೆ ಅಮೃತ ಕಲಶ ಒಳಗಿನ ಅಮೃತ ಏನದ ತುಳುಕಿ ಬಿತ್ತು. ಆ 4 ಜಾಗನ ಹರಿದ್ವಾರ, ಉಜ್ಜಯಿನಿ, ನಾಶಿಕ ಮತ್ತು ಪ್ರಯಾಗರಾಜ. ಅದನ್ನು ಮುಂದೇನಾತಂದ್ರೆ 12 ವರ್ಷದ ನಂತರ ಓಡಿ ಬಂದ ಮ್ಯಾಗ ವಿಷ್ಣು ಇದ್ದಾವ ಮೋಹಿನಿ ರೂಪ ತಗೊಂಡು ಆ ಕಲಶವನ್ನು ತಾಯಿಸಿಕೊಂಡು ರಾಕ್ಷಸರಿಗೆ ಮರಳು ಮಾಡಿ ಅದನ್ನು ದೇವತೆಗಳಿಗೆ ಹಂಚಿದ ಅನ್ನೋದಂತೂ ಎಲ್ರಿಗೂ ಗೊತ್ತಿದ್ದ ವಿಷಯ. ಹಂಗೆ ನಾವೇನು ಮಾಡ್ತೀವಿ ಅಂದ್ರೆ, ಈ 4 ಜಾಗದಾಗ ಏನು ಅಮೃತ ಬಿದ್ದದ ಆ ಜಾಗದಲ್ಲಿ ಆ ಹರಿಯುವಂಥ ನದಿಗಳಿಗೆ ಪುಣ್ಯ ನದಿಗಳು ಅಂಥೇಳಿ ಮತ್ತು ಆ ಜಾಗಗಳಿಗೆ ಪುಣ್ಯ ಕ್ಷೇತ್ರಗಳು ಅಂಥೇಳಿ ಅಲ್ಲಿ ನಾವು ಕುಂಭಮೇಳಗಳನ್ನು ನಡೆಸ್ತೀವಿ. ಆ ನದಿಗಳ ಪುಣ್ಯವಾದ ನದಿಗಳಂದ್ರೆ ಗಂಗಾ ನದಿ, ಯಮುನಾ ನದಿ, ಸರಸ್ವತಿ ನದಿ ಮತ್ತು ಗೋದಾವರಿ ನದಿ ಮತ್ತು ಶಿಪ್ರಾ ನದಿ ಅಂತ ಹೇಳ್ಬೋದು. 6 ವರ್ಷಕ್ಕೆ ನಡೆಸೋವಂಥ ಕುಂಭಕ್ಕೆ ಅರ್ಧ ಕುಂಭ ಅಂತಾರೆ, 12 ವರ್ಷಕ್ಕೆ ನಡೆಸೋವಂಥ ಕುಂಭಕ್ಕೆ ಪೂರ್ಣ ಕುಂಭ ಅಂತಾರೆ, ಮತ್ತು 144 ವರ್ಷಕ್ಕೆ ನಡೆಸುವಂಥ ಕುಂಭಕ್ಕೆ ಮಹಾಕುಂಭ ಅಂತ ಹೇಳ್ತಾರೆ.
ಈಗ ನಡೆದಿರೋದು ಮಹಾಕುಂಭ. ಈ ರೀತಿ ಕುಂಭವನ್ನು ಪೌರಾಣಿಕ ಆಧಾರದ ಮೇಲೆ ಹೇಳ್ಬೋದು. ಮತ್ತು ಇನ್ನು ಕುಂಭವನ್ನು ಯಾವಾಗ ಮಾಡೋದು ಅಂತ ನಿರ್ಣಯ ಹೆಂಗೆ ಮಾಡ್ತಾರಂದ್ರೆ, ನಮ್ಮ ಗ್ರಹಗಳ ಆಧಾರದ ಮೇಲೆ ಅದನ್ನು ನಿರ್ಣಯ ಮಾಡ್ತಾರೆ. ಮುಂದಿನ ವಾರ ಇನ್ನೊಂದು ಕತೆ ತೊಗೊಂಬರ್ಲೆ. ವಂದನೆಗಳು.